ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ತುಂಬ ವಿಶೇಷವಾದ ವಿಷಯ. ಈ ಮುತ್ತಣ್ಣ ಇವತ್ತೇನು ನಿಮ್ಮ ಮುಂದೆ ವಿಷಯ ತಗೊಬಂದಿದ್ದಾನೆ ಅಂದರೆ, ಇರಲಾರ್ದೆ ಇರುವೆ ಬಿಟ್ಕೊಂಡಿದ್ರಂತೆ ಕೆಲವರು. ಹಾಗೆ ಜನಗಳು ಈಗ ಇರಲಾರ್ದೆ ಇರುವೆ ಬಿಟ್ಕೊಂಡಿದ್ರಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ರಾಜೇಂದ್ರ ಸಿಂಗ್ ಬಾಬು ಅವರ ಮಗಳು ರಿಷಿಕಾ ಸಿಂಗ್ ಇಲ್ವಾ, ಅವರು ಇವರಿಗೆ ಮನೇಲಿ ಬುದ್ಧಿ ಕಲಿಸಿದಾರೋ ಇಲ್ಲೋ ಇವರಿಗೆ ಬಿಗ್ ಬಾಸಿಗೆ ಬಂದು ಯಾವ ರೀತಿ ನಡ್ಕೊಂಡ್ರು, ಇವರು ಹೊರಗೆ ಯಾವ ರೀತಿ ಪಾರ್ಟಿ ಪರಿವಾರದಲ್ಲಿ ತಿರುಗ್ತಿದ್ರು, ಯಾವ ರೀತಿ ಕ್ಲಬ್ಬಲ್ಲಿ ಡ್ಯಾನ್ಸು ಕುಣಿತ ಎಲ್ಲ ಮಾಡ್ತಿದ್ರು, ಯಾವ ರೀತಿ ಇವ್ರಿಗೆ ಆಕ್ಸಿಡೆಂಟ್ ಆಯ್ತು. ಪಾಪ ಯಾವುದೇ ಹೆಣ್ಮಕ್ಳಿಗೂ ಆಗಬಾರ್ದು, ಅವ್ರು ಭಾಳ ನೆಲದಲ್ಲಿ ಕೂರೋ ರೀತಿ ಆಗ್ಬಾರ್ದು, ಚೆನ್ನಾಗಿ ಇರಬೇಕು ಅನ್ನೋ ಆಶಯ. ಯಾವುದು ತೇಜೋವದಗಲ್ಲ. ಆದರೆ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಮಾತಾಡ್ತಾರೆ ಅಂದರೆ, ಒಂದು ಇವರಿಗೆಲ್ಲ ಒಬ್ಬ ಬಡವ್ರ ಮಗ, ಒಬ್ಬ ಕಂಡಕ್ಟ್ರ್ ಮಗ, ಒಬ್ಬ ಬಡವ್ರ ಮಗ ಬೆಳಿಬಾರ್ದ? ಇವರು ಡೈರೆಕ್ಟ್ರು, ಇವರು ಚಿಕ್ಕಪ್ಪ, ಇವರು ಚಿಕ್ಕಮ್ಮ, ಇವ್ರ ಅತ್ತೆ ಮಾವ ನಟರು, ಬೇರೆ ಮಕ್ಕಳು ಬೆಳಿಬಾರ್ದ? ಒಬ್ಬ ಕಂಡಕ್ಟ್ರ್ ಮಗ ಬೆಳಿಬಾರ್ದ? ಒಬ್ಬ ಡ್ರೈವರ್ ಮಗ ಬೆಳಿಬಾರ್ದ? ಕಷ್ಟಪಟ್ಟು ಮುಂದೆ ಬಂದು ಕನ್ನಡ ಸಿನಿಮಾದಲ್ಲಿ 16 ವರ್ಷಗಳ ಕಷ್ಟಪಟ್ಟು ಇವತ್ತು ಕನ್ನಡ ಒಂದು ಇಂಡಸ್ಟ್ರಿಯನ್ನು ಈ ಜಮಾನದಲ್ಲಿ ಒಂದು ಇದಾಗಿ ಬೀಳ್ತಾ ಇರೋದ್ರಲ್ಲಿ ಬುಡಕ್ಕೆ ಹಂಗೆ ಕಲ್ಲೆತ್ತ ಹಾಕಿ ನಿಂತಿದ್ದಾರೆ ಅಂಥ ವ್ಯಕ್ತಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ. ಏನೋ ಹೀರೋಯಿನ್ ಮುಂದೆ ಎಲ್ಲ ಬಿಚ್ಚಿ ನಿಂತ್ಕಂತೀಯ, ನಿನಗೆ ಮಗಳಿಲ್ವಾ, ಮನೇಲಿ ಹೆಂಡತಿ ಇಲ್ವಾ, ಕರ್ನಾಟಕ ಬಿಟ್ಟು ಓಡೋಗು, ಮತ್ತೊಂದು ಮಗದೊಂದು. ಅಮ್ಮ ತಾಯಿ, ದೊಡ್ಡ ನಮಸ್ಕಾರ ಕಣಮ್ಮ. ನೀವು ದುನಿಯಾ ವಿಜಯ ಜೊತೆ ಪಿಕ್ಚರಲ್ಲಿ ಮಾಡಿದ್ದೀರಲ್ಲ, ಅವಾಗ ನಿಮ್ಮಲ್ಲಿ ನಿಮ್ಮ ಅಪ್ಪ ಅಮ್ಮ ಜ್ಞಾಪನ ಬರಲಿಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿರೋದು ಜ್ಞಾಪನ ಬರಲಿಲ್ವಾ? ಮುಂದೆ ನಾವು ಮದುವೆ ಆಗಬೇಕು, ಬಾಳು ಬದುಕು, ನಮ್ಮ ಮಕ್ಕಳು ಬರ್ತವೆ ಅನ್ನೋದು ಜ್ಞಾಪನ ಬರಲಿಲ್ವಾ? ಅರೆ ಬಟ್ಟೆ ತೊಟ್ಟು ಮತ್ತಿನ್ನೊಂದು ಯಾವುದೋ ಪಿಕ್ಚರಲ್ಲಿ ಹಾಡಲ್ಲಿ ಮಳ್ಳಲ್ಲಿ ಉಳ್ಳಾಡ್ತಾ ಇದ್ದೀರಲ್ಲ ಬಿಕ್ನಿಲಿ, ಅವಾಗ ನಿಮಗೆ ಜ್ಞಾಪನ ಬರಲಿಲ್ವಾ ನಿಮ್ಮ ಮನೇಲಿ ಅಪ್ಪ ಅಮ್ಮ ಮಕ್ಕಳು ಇದ್ದಾರೆ ಅಂತ? ಇರಲಾರ್ದರು ಇರ್ಬೇ ಬಿಟ್ಕೊಂಡವರು ಅಂದರೆ ಈ ರಿಷಿಕಾ ಸಿಂಗ್ ಅವರಿಗೆ ಹೇಳಬೇಕು ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕೆಲವರು ಪ್ರಚಾರ ಪ್ರಿಯರಿರ್ತಾರೆ ಸ್ನೇಹಿತರೆ. ಇಂಥ ಒಂದು ಒಳ್ಳೆಯ ಸಂದರ್ಭ, ಒಳ್ಳೆಯ ಹೆಸರು ಮಾಡೋರು, ಇವ್ರನ್ನ ಬೈಯೋದು, ಇವ್ರನ್ನ ಅನ್ನೋದು, ಈ ಟೈಮಲ್ಲಿ ಏನಾದ್ರು ನಮ್ಮ ಬೇಳೆ ಬೇಯಿಸಿದ್ರೆ ನಮಗೊಂದು ಹೆಸರು ಸಿಗುತ್ತೋ ಇಲ್ಲ ನಮಗೊಂದು ನೇಮ್ ಆಗುತ್ತೋ, ಒಂದು ಪ್ರಚಾರ ಪ್ರಿಯರಿರ್ತಾರಲ್ಲ, ಆ ಥರದ್ದು ಜನಗಳು ಇವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಟ್ಯಾಕ್ಸಿಗೆ ಒಳ್ಳೆ ರಿವ್ಯೂ ಬರ್ತಾಯಿದೆ, ಜನಗಳಿಂದ ಎಲ್ಲ ಒಳ್ಳೆ ಇದು ಬರ್ತಾಯಿದೆ. ಒಂದು ಸಾಂಗ್ ಇರುತ್ತೆ, ಮಾಡಿದ್ದಾರೆ, ಕತೆಗೆ ತಕ್ಕನಾಗೋ ಮತ್ತೊಂದು. ಅಮೀರ್ ಖಾನ್ ಅವರು ಬಂದು ರೇಡಿಯೋ ಇಟ್ಟಾಗ ಕರ್ನಾಟಕದಲ್ಲಿ ಪಿಕ್ಚರ್ ರಿಲೀಸ್ ಮಾಡಿ ಅಷ್ಟೊಂದು ಓಡ್ತು. ಅವಾಗೇನು ಬಾಯಿಗೆ ಲಡ್ಡು ಇಟ್ಕೊಂಡಿದ್ರ? ಅವಾಗ ಬಾಯಿಗೇನು ಮಣ್ಣು ತುರ್ಕೊಂಡಿದ್ರ ಈಗ ಮಾತಾಡೋರು? ಆದರೆ ನಮ್ಮ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಆ ನಟನೆ ಒಂದು ಇದು ಮಾಡಿದ್ದಕ್ಕೆ ಹೆಣ್ಮಕ್ಳಿದ್ದೀರಾ, ಮನೇಲಿ ಹೆಣ್ತಿಲ್ವ ಅಂತ ಕೇಳ್ತೀರಾ. ಅವಾಗ ಅಮೀರ್ ಖಾನ್ ಒಂದೇನು ಎಂದ್ಲು ನಗ್ತಾ ಇದ್ರ? ನಾಚಿಕೆ ಆಗಬೇಕು. ನಮ್ಮವರೇ ನಮಗೆ ಆಗಲ್ಲ ಅನ್ನೋದಕ್ಕೆ ಇದು ನಿಜವಾದ ಸಾಕ್ಷಿ ಸ್ನೇಹಿತರೆ. ಯಾಕೆ ಇವರು ನಮ್ಮವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಂದು ಹಾಡು ಬಂದಿದೆ, ಓಕೆ, ಎಲ್ಲ ಸರಿ. ಆದರೆ ಇದನ್ನೇ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ಪ್ರಚಾರ ತೆವಲಿದೆಯಲ್ಲ, ಇಂಥವರಿಗೆ ನಾಚಿಕೆ ಆಗಬೇಕು. ಇದನ್ನು ನಾನು ಖಂಡಿತ ಖಂಡಿಸ್ತೀನಿ. ಒಳ್ಳೆ ಸಿನಿಮಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ನಿಮ್ಮ ಕೈಲಿ ಏನಾದ್ರು ಒಳ್ಳೇದು ಹೇಳೋಕ್ಕಾದ್ರೂ ಹೇಳಿ. ಸುಮ್ಮನೆ ಇದು ಬಿಟ್ಟು ಪ್ರಚಾರ ತಗೊಳ್ಳೋ ಕೆಲಸ ಆಗಬಾರ್ದು. ಫಸ್ಟ್ ನಿಮ್ಮದು ನೋಡ್ಕೊಳ್ಳಮ್ಮ, ಆಮೇಲೆ ಹೇಳುವಂತೆ ಬೇರೆ. ಬಡವ್ರ ಮಕ್ಕಳು ಬೆಳಿಬಾರ್ದ? ಈ ಮಾತು ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೇ ಪದ ಬಳಕೆಯಲ್ಲಿ ತಪ್ಪಿದ್ರು ಕ್ಷಮಿಸಿ. ತಪ್ಪು ಮಾಡಿರೋರಿಗೆ ಮಾತ್ರ ಈ ಮಾತುಗಳನ್ನು ಹೇಳಿರೋದು. ಯಾವುದು ವ್ಯಕ್ತಿ ತೇಜೋವದಗ ಮತ್ತೊಂದು ಮಗದೊಂದು ಅಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳ, ಜೈ ಭೀಮ್.